ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಸೆಕೆ ಆಗುತ್ತೆ ಮತ್ತು ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನೆಲ್ಲ ತೆಗೆದಿಟ್ಟರು, ಫ್ಯಾನ್ ಆನ್ ಮಾಡಿದ್ರು ಸಹ ತುಂಬಾ ಸೆಕೆ ಮತ್ತು ಇನ್ನು ಬಿಸಿ ಗಾಳಿನೇ ಜಾಸ್ತಿ ಬರುತ್ತೆ. ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ತಣಿಯೋದೇ ಇಲ್ಲ. ತುಂಬಾ ಬಾಯಾರಿಕೆ ಆಗ್ತಾನೆ ಇರುತ್ತೆ. ದಿನಕ್ಕೆ 3 ಸಲ ಸ್ನಾನ ಮಾಡೋಷ್ಟು ಟೆಂಪ್ರೇಚರು ಬೆಂಗಳೂರಲ್ಲಿ ತುಂಬಾ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಮತ್ತು ನೀರಿನ ಅಭಾವ ಬೇರೆ. ಅದರಲ್ಲಿ 3 ಸಲ ಸ್ನಾನ ಮಾಡೋದಕ್ಕೆ ಎಲ್ಲಿ ಸಾಧ್ಯ? ಅದು ಬೆಂಗಳೂರಿನಲ್ಲಿ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ಈ ರೀತಿ ನಮ್ಮ ದೇಹನ ತಂಪಾಗಿ ಇಟ್ಕೋಬೇಕು ಅಂತ ಅಂದರೆ ಈ ರೀತಿ ನೀರು ಮತ್ತು ನಾರಿನ ಅಂಶ ಹೆಚ್ಚಾಗಿ ಇರುವಂತಹ ಹಣ್ಣುಗಳನ್ನು ನಾವು ಸೇವಿಸಬೇಕಾಗುತ್ತೆ. ನಾವು ಚಿಕ್ಕವರಿರಬೇಕಾದ್ರೆ ಬೆಂಗಳೂರಿನಲ್ಲಿ ಈ ಥರ ಇಷ್ಟೊಂದು ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದು ನಮಗೆ ಗೊತ್ತೇ ಇಲ್ಲ. ಈ ವರ್ಷ ಅಂತೂ ವಿಪರೀತನೇ ಬಿಸಿಲು ಅಂತ ಹೇಳ್ಬೋದು. ನಾವು ಚಿಕ್ಕವರಲ್ಲಿ ಮಳೆಗಾಲದಲ್ಲಿ ಕರೆಕ್ಟಾಗಿ ಮಳೆನೇ ಬರ್ತಾ ಇತ್ತು. ಸೀಸನಲ್ ವೈಸು ಬೇಸಿಗೆಗಾಲದಲ್ಲಿ ಬಿಸಿಲು ಎಷ್ಟಿರಬೇಕೋ ಅಷ್ಟೇ ಇರ್ತಾ ಇತ್ತು. ಚಳಿಗಾಲದಲ್ಲಿ ಚಳಿನೂ ಆಗ್ತಾ ಇತ್ತು. ಮಂಜು ಬೀಳುವಾಗ ಮಂಜು ಬೀಳ್ತಿತ್ತು. ಆದರೆ ಈಗ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಈಗ ಬೆಂಗಳೂರಲ್ಲಿ ಹೆಚ್ಚಾಗಿ ಸೆಕೆ ಇರೋದ್ರಿಂದ ನಾವೇನು ಮಾಡಬೇಕು? ನಮ್ಮ ದೇಹನ ಹೆಚ್ಚಾಗಿ ನೀರಿನ ಅಂಶದಿಂದ ಇಟ್ಕೋಬೇಕು, ತಂಪಾಗಿ ಇಟ್ಕೋಬೇಕು. ಇಂಥ ಟೈಮಲ್ಲಿ ನಮಗೆ ವರದಾನವಾಗಿರತಕ್ಕಂತಹ ಬೇಸಿಗೆ ಕಾಲದ ಅಮೃತ ಅಂತಲೇ ಹೇಳ್ಬೋದಂತಹ ಕಲ್ಲಂಗಡಿ, ಕರ್ಬೂಜ ಮತ್ತು ಸೌತೆಕಾಯಿ ಇಂಥ ಹಣ್ಣುಗಳನ್ನು ಹೆಚ್ಚಾಗಿ ನಾವು ತಿನ್ನಬೇಕಾಗುತ್ತೆ. ಇದರಿಂದ ನಮ್ಮ ದೇಹ ತಂಪಾಗಿ ಇರುತ್ತೆ. ಇದನ್ನು ಜ್ಯೂಸ್ ಮಾಡಿ ಸಹ ಕುಡಿಬಹುದು. ಕರ್ಬೂಜ ಆಗಲಿ, ಕಲ್ಲಂಗಡಿ ಆಗಲಿ. ಆದರೆ ಹಣ್ಣನ್ನು ಕಚ್ಚಿ ತಿನ್ನೋದ್ರಿಂದ ದೇಹಕ್ಕೆ ಹೆಚ್ಚಿನ ಲಾಭಾಂಶಗಳು ಸಿಗುತ್ತೆ ಅಂತ ಡಾಕ್ಟರ್ಸ್ ಸಹ ಹೇಳ್ತಾರೆ. ಹಣ್ಣುಗಳನ್ನು ಜ್ಯೂಸು ಅಥವಾ ಹಾಗೆ ತಿನ್ನೋದು ಅವರವರ ಚಾಯ್ಸ್ಗೆ ಬಿಟ್ಟಿದ್ದು. ನಾನು ಈ ರೀತಿ ಕಲ್ಲಂಗಡಿ ಹಣ್ಣನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಉಪ್ಪನ್ನು ಹಾಕಿ ತಿಂತೀನಿ. ಇದರಿಂದ ಹಣ್ಣಿನ ರುಚಿ ಜಾಸ್ತಿ ಆಗುತ್ತೆ. ಜ್ಞಾಪಕ ಇರಲಿ, ಜಾಸ್ತಿ ಉಪ್ಪನ್ನು ಸಹ ತಿನ್ನಬಾರ್ದು. ಇದಕ್ಕೆ ಕೆಲವರು ಅಚ್ಚ ಖಾರದ ಪುಡಿಯನ್ನು ಸಹ ಸೇರಿಸಿ ತಿಂತಾರೆ. ಅದು ಸಹ ಚೆನ್ನಾಗಿರುತ್ತೆ. ಹೆಚ್ಚು ಉಪ್ಪು ಖಾರ ತಿನ್ನದೇ ಇರೋದು ಬೇಸಿಗೆನಲ್ಲಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.